ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ಒಬ್ಬಟ್ಟು ಸಾರು ಒಬ್ಬಟ್ಟು ರಸ ಯಾವ ಥರ ಮಾಡೋದು ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನೀಗ. ಅದಕ್ಕೆ ಏನೇನು ಬೇಕೋ ಸಾಮಗ್ರಿಗಳೆಲ್ಲ ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ ಬೇಕಾಗಿರೋ ಮೆಂತ್ಯ, ಮೆಣಸು, ಜೀರಿಗೆ, ಬಾಡಿಗೆ ಮೆಣಸಿನ್ಕಾಯಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಅರಿಶಿನ, ಒಂದು ಅರ್ಧ ಈರುಳ್ಳಿ, ಮುಕ್ಕಾಲು ಕಪ್ ಒಣ ಕೊಬ್ಬರಿ, 1 ಸ್ಪೂನ್ ಧನಿಯಾ, ಬೇಳೆ ಬೇಯಿಸ್ಕೊಂಡಿದ್ರಲ್ಲ ಬೇಳೆ 1 ಕಪ್ಪು, ಸಾಸಿವೆ, ಎಣ್ಣೆ, ಉಪ್ಪು. ಒಂದು ಬಾಣಲಿ ಇಟ್ಕೊಂಡೆ, ಬಾಣಲಿಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಹಾಕಿ ಮೆಂತ್ಯ, ಜೀರಿಗೆ, ಮೆಣಸು ಅದೆಲ್ಲ ಹುರ್ಕೊತಾ ಇದ್ದೀನಿ ನಾನೀಗ. ಅದು ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಧನಿಯಾ ಬೀಜ ಇತ್ತಲ್ಲ, ಧನಿಯಾ ಬೀಜ 1 ಸ್ಪೂನ್ ಅದನ್ನು ಹಾಕ್ಕೊಂಡೆ. ಬೆಳ್ಳುಳ್ಳಿ, ಈರುಳ್ಳಿ ಅರ್ಧ ಕಟ್ ಮಾಡ್ಕೊಂಡಿದ್ದೆ, ಅರ್ಧನೂ, ಮುಕ್ಕಾಲು ಕಪ್ಪು ಒಣ ಕೊಬ್ಬರಿ, ಹಸಿದು ಹಾಕಿಲ್ಲ ಒಣಗಿದ್ದು ಹಾಕಿದ್ದೀನಿ, ಕರಿಬೇವಿನ ಸೊಪ್ಪು, ಹುಣಸೆಹಣ್ಣು ಒದೆಯೋಕ್ಕೆ ಅಂದರೆ ಮೆತ್ತಕ್ಕಾಗಲಿ ಸ್ವಲ್ಪ ನುಣ್ಣು ಇದಾಗುತ್ತೆ ಅಂದ್ಬಿಟ್ಟು ಹುಣಸೆಹಣ್ಣು ಹಾಕಿದ್ದೀನಿ ನಾನೀಗ. ಅದಕ್ಕೆ ಚೆನ್ನಾಗಿ ಹುರ್ಕೊಂಡ್ಮೇಲೆ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನಾನು. ಬೇಳೆ ಇಟ್ಕೊಂಡಿದ್ರಲ್ಲ ಬೇಳೆನೂ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ನಾನು. ಒಬ್ಬಟ್ಟು ಬೇಯಿಸಿರ್ತೀರಲ್ಲ ಆ ಬೇಳೆನ 1 ಕಪ್ ಎತ್ತಿಟ್ಕೊಂಡಿದ್ದೆ ನಾನು ಒಬ್ಬಟ್ಟಿಗೆ. ಒಂದು ತಪ್ಪಲೆ ಇಟ್ಕೊಂಡು ತಪ್ಪಲೆಯಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಆ ಮಸಾಲೆ ರುಬ್ಕೊಂಡಿದ್ರಲ್ಲ ಆ ಮಸಾಲೆನ ಸ್ವಲ್ಪ ವಾಸನೆ ಹೋಗಲಿ, ಹಸಿ ವಾಸನೆ ಅಂದ್ಬಿಟ್ಟು ಸ್ವಲ್ಪ ಇದು ಮಾಡಿಕೊಂಡೆ ನಾನು. ಉಪ್ಪು ಹಾಕ್ಕೊಂಡೆ, ಅದು ಬೇಳೆ ನೀರಿತ್ತಲ್ಲ ಅದು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡೆ ನಾನು. ರಸಕ್ಕೂ ಸ್ವಲ್ಪ ಇಟ್ಕೊಂಡಿದ್ದೀನಿ ನಾನೀಗ. ಸಾಂಬಾರು ಆಯ್ತು, ಈಗ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಇದು ಒಬ್ಬಟ್ಟು ಸಾರು. ಈ ಥರ ಮಾಡಿದ್ರೆ ನಿಮ್ಮ ಮನೇಲೂ ಮಾಡಿ ನೋಡಿ ನೀವು ಒಂದು ಟೈಮು. ಈಗ ರಸ ಯಾವ ಥರ ಮಾಡೋದು ಅಂದ್ಬಿಟ್ಟು, ರಸಕ್ಕೆ ಏನೇನು ಬೇಕು ಅಂದ್ಬಿಟ್ಟು ನಾನು ಇಟ್ಕೊಂಡಿದ್ದೀನಿ ಈಗ. ಏನೇನು ಬೇಕು ಸಾಮಗ್ರಿಗಳು ರಸಕ್ಕೆ ಅಂದ್ಬಿಟ್ಟು, ಎಣ್ಣೆ, ಸಾಸಿವೆ, ಜೀರಿಗೆ, ಮೆಣಸು ಹುರ್ಕೊಂಡಿದ್ದೀನಿ ನಾನು, ಒಣಗಿದ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಅರಿಶಿನ, ಶುಂಠಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಇಂಗು, ಅದು ತೆಗೆದಿಟ್ಕೊಂಡಿದ್ರಲ್ಲ ರಸಕ್ಕೂ ಸ್ವಲ್ಪ ನೀರಿಟ್ಕೊಂಡಿದ್ದೆ ನಾನು. ಈಗ ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಒಂದು ತಪ್ಪಲೆ ಇಟ್ಬಿಟ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ರಸನೂ ತುಂಬ ಟೇಸ್ಟಾಗಿರುತ್ತೆ. ಒಬ್ಬೊಬ್ರು ಮಾಡಲ್ಲ, ಬೇಳೆ ಸಾರೇ ಮಾಡ್ತಾರೆ ಒಬ್ಬಟ್ಟು ಬೇಯಿಸಿರೋ ನೀರಲ್ಲಿ. ಇವಾಗ ಸಾಸಿವೆ ಎಲ್ಲ ಸಿಟ್ಲಿತು. ಆಮೇಲೆ ಒಣಗಿದ ಮೆಣಸಿನ್ಕಾಯಿ ಇಟ್ಕೊಂಡಿದ್ರಲ್ಲ ಒಣಗಿದ ಮೆಣಸಿನ್ಕಾಯಿ ನಾನು ಹಾಕ್ತಾಯಿದ್ದೀನಿ. ಇಂಗು ಹಾಕ್ಬಿಟ್ಟು ಇಂಗು ಹಾಕ್ತಾಯಿದ್ದೀರಿ. ಈಗ ಒಣಗಿದ ಮೆಣಸಿನ್ಕಾಯಿ ಮುರಿದಿಟ್ಕೊಂಡಿದ್ರೆ ಸ್ವಲ್ಪ ಒಂದು 5-6 ಒಣಗಿದ ಮೆಣಸಿನ್ಕಾಯಿ, ಆಮೇಲೆ ಶುಂಠಿನೂ ಬೆಳ್ಳುಳ್ಳಿ ಇಟ್ಕೊಂಡಿದ್ದೆ ನಾನು, ಅದನ್ನು ಚಚ್ಬಿಟ್ಟು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನಾನು. ಹಂಗೆ ಹಾಕಿಲ್ಲ, ಚಚ್ಬಿಟ್ಟು ಹಾಕ್ತೆ. ಜೀರಿಗೆ ಮೆಣಸು ಪುಡಿನಾದರೂ ಮಾಡ್ಕೊಬೋದು, ಚಚ್ಚಿ ಆದ್ರೂ ಹಾಕ್ಕೊಬೋದು. ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅರಿಶಿನ ಒಂದು ಅರ್ಧ ಸ್ಪೂನು, ಅದೆಲ್ಲ ಹುರ್ಕೊತಾ ಇದ್ದೀನಿ ನಾನು. ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ರಸ ಸಾರು ಅಂದ್ಬಿಟ್ಟು ಮಾಡ್ತಾಯಿದ್ದೀರಿ ಇವತ್ತು ಒಬ್ಬಟ್ಟು ಸಾರು ರಸ. ಅದು ಹುರ್ಕೊಂಡು ಆದಮೇಲೆ ಅದು ಇನ್ನೂ ಇಟ್ಕೊಂಡಿದ್ದಲ್ಲ ನೀರು ರಸಕ್ಕೆ ಅಂದ್ಬಿಟ್ಟು ಆ ನೀರಲ್ಲೇ ಹಾಕ್ತಾಯಿದ್ದೀನಿ ನಾನು. ಬೇರೆ ನೀರೇನು ಹಾಕಲಿಲ್ಲ. ರಸನೂ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ಇವಾಗ ರಸ. ಉಪ್ಪು ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು. ಈಗ ರಸ ರೆಡಿಯಾಗಿದೆ. ಆಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಾನೀಗ ಲಾಸ್ಟಲ್ಲಿ. ಅನ್ನಕ್ಕೆ ಕುಡಿಯೋಕೆ ಅದೇ ಥರ ಇದು ರಸ, ತಿಳಿ ರಸ ಇರುತ್ತಲ್ಲ ಅದನ್ನು ಕುಡಿತಾರಲ್ಲ ಒಬ್ಬೊಬ್ಬರು, ಅದಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಬೇಳೆ ಒಬ್ಬಟ್ಟಿಂದ ಮಾಡಿರೋ ರಸ ತುಂಬ ಟೇಸ್ಟಾಗಿರುತ್ತೆ. ನೀವು ಮಾಡಿ ನಿಮ್ಮ ಮನೇಲೂ ತುಂಬ ಟೇಸ್ಟ್ ಬರುತ್ತೆ ಈ ರಸ ಮಾಡಿದ್ರೆ, ಬೇಳೆಯಿಂದ ಮಾಡಿದ್ರೆ. ನಮ್ಮ ಚಾನಲ್ ನೋಡಿ ಇಲ್ಲ ಅಂದರೆ ನೋಡಿ ಫ್ರೆಂಡ್ಸ್, ನೀವು
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಬ್ಬಟ್ಟು ಸಾರು, ಒಬ್ಬಟ್ಟು ರಸ ಇದೇ ಥರ ಮಾಡೋದು. ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ.